ನನ್ನದ್ದು ನೀವು ರಿಜೆಕ್ಟ್ ಮಾಡುವ ಮೊದಲು ಹೇಳಿದ್ದೇನೆ. ರಿಜೆಕ್ಟ್ ಮಾಡಿದ ಮೇಲೆ ನಾನು ಧರಣಿ ಕೂತ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಹತ್ರ ಇಲ್ಲ ಇನ್ನು ಸರ್ಕಾರ. ಅಲ್ಲಿ ಹೋಗಿ ಟೇಬಲ್ ಹೋಗಿ ನಾನು ಸೆಕ್ರೆಟರಿಯಿಂದ ಆರ್ಡರ್ ಮಾಡ್ಕೊಂಡ್ಬಂದು ಮತ್ತು ಒಂದು ತಿಂಗಳಿಲ್ಲ ಆಗಿಲ್ಲ ಅಂದ್ರೆ ಮತ್ತೆ ಬಂದಾಗ್ಲಿಲ್ಲ ನಾನು ಧರಣಿ ಕೂತ್ಕೊ. ನಿಮ್ಮ TPM ಹೇಳಿದ್ದೇನೆ, ಅಧ್ಯಕ್ಷರಿಗೆ ಹೇಳಿದ್ದೇನೆ, ಧರಣಿದ್ದಾರೆ ಇದನ್ನ ಆದೇಶದ ಪ್ರಕಾರ ಕೊಡ್ಬೋದು. ಅಲ್ದಿರೋರು ಇಲ್ಲ ಅಂದ್ ಕೊಡ್ಲಿ, ನಾಳೆ ಅವರೊಳಗೆ ಹೋಗ್ತಾರೆ. ಚಂದ ನೋಡ್ಬೇಕು, ನನಗೊಂದು ಉಡುಪಿಯಲ್ಲಿ ನೋಡುವ ಸೆಕ್ರೆಟರಿಗಳ ಆದೇಶ ಯಾರು ಸಣ್ಣದ ನೋಡಿ. ಇದಕ್ಕೇನು ಸುಮ್ಮನೆ ಇವ್ರು ಕೊಟ್ಟದ್ದಲ್ಲ. ಇದ್ರ ನೋಡಿ ಸಂಖ್ಯೆ 14/1/26. ಮಾನ್ಯ ಶಾಸಕರು ಕೂಡ ಯಶಪಾಲ್ ಸುವರ್ಣ ಅವರು ಕೂಡ ನಮ್ಮ ಪ್ರಾಧಿಕಾರದ ಒಬ್ಬರು ಸದಸ್ಯರು. ಅವರು ಕೂಡ ಬಡ ನಿಡುಗ ಗ್ರಾಮದ ಕರಾವಳಿ ಯುವಕ ಮಂಡಲ ಅವರು ಕೂಡ ಈ ಬಗ್ಗೆ ಏಕನಿವೇಶನ ಕೊಡುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅವರ ಆಕ್ಷೇಪದಲ್ಲಿ ಇರುವಂತಹದ್ದು ಅವರು ಏನು ದಾಖಲೆಯನ್ನು ಮಾಡುವಾಗ ಬೋಗಸ್ ಮಾಡಿದ್ದಾರೆ ಅನ್ನೋದಾಗಿ ಪ್ರಾಯಶಃ ಇದು ಕಂದಾಯ ಇಲಾಖೆ ಸಂಬಂಧಪಟ್ಟ ವಿಚಾರ. ಕಂದಾಯ ಇಲಾಖೆಯವರನ್ನು ಕೂಡ ನಾವು ವಿಶೇಷ ಸಭೆಗೆ ಕೂಡ ಕರೆದು ಅದರ ಬಗ್ಗೆ ವಿಚಾರಣೆ ಮಾಡಿತ್ತು. ಒಂದು ಹಂತದಲ್ಲಿ ಕೊನೆಯದಾಗಿ ನಿರ್ಣಯ ಮಾಡಿದ್ದು, ಇದು ನಿಯಮಾನುಸಾರ ಪಾಲಿಸಿ ನಾವು ಸರ್ವಾನುಮತ ನಿರ್ಣಯ ಮಾಡಿದ್ದೇವೆ. ಆನಂತರ ನಮ್ಮ ಅಧಿಕಾರಿಗಳು ಇದನ್ನು ಕೊಡಲಿಲ್ಲ. ಕೊನೆಯದಾಗಿ ನ್ಯಾಯಾಲಯಕ್ಕೆ ಹೋಯಿತು, ಉಚ್ಚ ನ್ಯಾಯಾಲಯಕ್ಕೆ ಹೋಯಿತು. ಅಲ್ಲಿಂದ ಕೂಡ ನಿರ್ದೇಶನ ಬಂತು. ಕಡೆಗೆ ನಮ್ಮ ಪ್ರಧಾನ ಕಚೇರಿಯಿಂದ ಕೂಡ ಮೊನ್ನೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಆದೇಶವೊಂದು ಬಂದಿತ್ತು, ಆಯುಕ್ತರಿಗೆ ಆದೇಶ ಬಂದಿತ್ತು, ಸರಿ ಪ್ರಕರಣವನ್ನು ನಿಯಮಾನುಸಾರ ಪಾಲಿಸಿ ಕೊಡುವುದು ಅಂತ ನಿರ್ಣಯಗಳು ಬಂದಿತ್ತು. ಆದರೆ ಇಷ್ಟರವರೆಗೆ ಆಯುಕ್ತರು ಕೊಟ್ಟಿಲ್ಲ. ಮಾನ್ಯ ರಘುಪತಿ ಭಟ್ ಅವರು ನನ್ನನ್ನೇ ಹಿಂದೆ ಬಂದು ಹಲವಾರು ಬಾರಿ ಈ ವಿಷಯದ ಬಗ್ಗೆ ಕೇಳಿಕೊಂಡು ಮೊನ್ನೆಯೂ ಕೂಡ ಬಂದು ಪ್ರಕರಣದ ಬಗ್ಗೆ ಏನು ಮಾಡ್ತೀರಿ, ನಾವು ಕೊಡಬೇಕು, ಇಲ್ಲವಾದರೆ ನೀವು ಹಿಂಬರ ಕೊಡಬೇಕನ್ನುವಂತ ಕೇಳಿದ್ರು. ನಾನು ಕಳೆದ ಮಾಸಿಕ ಸಭೆಯಲ್ಲಿ ಕೇಳಿದ್ದೇನೆ ಆಯುಕ್ತರ, ಅದು ಪ್ರಧಾನ ಕಚೇರಿ ಬಂದಂಥ ಹುತ್ತೊಲೆಯ ಮೇಲೆ ನೀವೇನು ಮಾಡ್ತೀರಿ ಕೇಳಿದರು. ಅವರು ಹೇಳಿದರು, ಅದಕ್ಕೆ ನನಗೆ ಹೈಕೋರ್ಟ್ ಪಿಟಿಷನ್ ಉಂಟು, ಹಾಗೆ ಮತ್ತೆ ಅದಕ್ಕೆ ಲೋಕಾಯುಕ್ತ ಉಂಟು, ಹಾಗಾಗಿ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರು. ಮತ್ತೆ ಮೊನ್ನೆ ಇತ್ತೀಚೆ ಒಂದು ವಾರದಿಂದ ಈ ಪ್ರಕರಣದ ಬಗ್ಗೆ ವಿಶೇಷ ಸಭೆ ಕರಿಬೇಕಂತ ಆಯುಕ್ತರು ಮಂಡನೆ ಮಾಡಿದ್ರು, ಕಡತ ಮಂಡನೆ ಅಂತ ಮಾಡಿದರು. ನಾನು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಇವಾಗಲೇ ನಾವು ಸರ್ವ ನಿರ್ಣಯವನ್ನು ಮಾಡಿದ್ದೇವೆ, ಹಾಗಾಗಿ ಸಭೆಯ ಅಗತ್ಯ ಇಲ್ಲ ಅಂತ ನಾನು ಅದನ್ನು ಸಭೆಯನ್ನು ಇಟ್ಟಿರುವುದಿಲ್ಲ. ಹಾಗಾಗಿ ಈ ವಿಚಾರ ಏನೂ ಇದ್ರೂ ಕೂಡ ನಮ್ಮ ಆಡಳಿತ ಮಂಡಳಿ ಸಂಪೂರ್ಣವಾದ ನಾವೊಂದು ಒಮ್ಮತ ತೀರ್ಮಾನ ಕೈಗೊಂಡಿದ್ದೇವೆ. ನಮ್ಮಲ್ಲಿ ಈ ಕೆಲಸ ಸಂಬಂಧಪಟ್ಟಂತೆ ಯಾವುದೇ ಆಕ್ಷೇಪಗಳು ಇರುವುದಿಲ್ಲ. ಇನ್ನು ಅಧಿಕಾರಿಗಳು ಇದರ ಬಗ್ಗೆ ವಿವೇಚನೆಗೆ ಬಿಟ್ಟು ಇದನ್ನು ಕಡತವನ್ನು ಅವರಿಗೆ ಕೊಡುವಂಥದ್ದು ಅಥವಾ ಹಿಂಬರ ನೀಡುವಂಥ ವಿಚಾರ ಆಯುಕ್ತರಿಗೆ ಬಿಟ್ಟ. ಅವರು ಪ್ರಾಧಿಕಾರ ಅಂತಾದಾಗ ಒಂದಷ್ಟು ಹೊಂದಾಣಿಕೆ ಮಾಡ್ಕೊಳ್ಳೋ ಅನಿವಾರ್ಯ. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಅಂಥ ಸನ್ನಿವೇಶ ಇದೆ. ಅಂಥ ಒಂದು ಹೊಂದಾಣಿಕೆ ಯಾವುದೂ ಕೂಡ ನಮ್ಮ ಆಯುಕ್ತರಿಂದ ಇಲ್ಲ. ನಾನು ಇತ್ತೀಚೆಗೆ ನನಗೂ ಅವರಿಗೂ ಕೂಡ ತುಂಬ 3-4 ಸಭೆಯಲ್ಲಿ ಜಟಾಪಟಿ ಆಯಿತು. ಒಂದು ಹಕ್ಕುಪತ್ರದ ನಿವೇಶನ ಅವರು ಕೊಡ್ತಾ ಇಲ್ಲ, ಕಾನೂನು ಅಂತ ಹಿಡಿದು ಕೂತಿದ್ದಾರೆ ಅವರು. ಅಭಿವೃದ್ಧಿಗೆ ಯಾವುದೇ ಒಂದು ಒತ್ತನ್ನು ಅವರು ಕೊಡ್ತಾ ಇಲ್ಲ. ನಾನು ಈ ಬಗ್ಗೆ ಮೇಲಾಧಿಕಾರಿಗಳು ಹೇಳಿದ್ದೇನೆ, ಬದಲಾಯಿಸಿಕೊಡ್ಬೇಕು, ಅವರ ಬದಲಿಗೆ ಬೇರೆ ಹಾಕಿ ಅವರನ್ನು ವರ್ಗಾಯಿಸಬೇಕಂತಕ್ಕಂಥ ಮನವಿಯನ್ನು ಕೂಡ ಮೇಲಾಧಿಕಾರಿ ಮಾಡಿಕೊಂಡಿದೆ. ಏನಿಲ್ಲ, ಹಾಗೇನಿಲ್ಲ. ಅವರು ಒಬ್ಬರು ಪ್ರಾಧಿಕಾರ ಸದಸ್ಯರು, ಶಾಸಕರಾಗಿ ಯಶಪಾಲ್ ಸುವರ್ಣ ಮತ್ತೆ ಗುರುಮೇಶ್ವರ ರೆಡ್ಡಿ ಇಬ್ಬರು ಕೂಡ ಸದಸ್ಯರು. ಅವರು ಆ ವಿಚಾರದ ಬಗ್ಗೆ ಆಕ್ಷೇಪ ಉಂಟು, ಅದು ಕೊಡಬಾರದು ಅಂತಕ್ಕಂಥ ವಿಚಾರ ಮಂಡನೆ ಮಾಡ್ತಾ ಇದ್ದಾರೆ. ಒಂದಷ್ಟು ದೂರುಗಳಿವೆ, ಅನ್ನೋದು ಆಧಾರ ಇಲ್ಲ. ಹಣ ಪಡಿತಾರೆ ಅಂತಕ್ಕ ದೂರುಗಳಿವೆ. ಅದೇ ಎಲ್ಲವನ್ನು ನಾನು ಮೇಲಾಧಿಕಾರಿ ತಿಳಿಸಿದ್ದೇನೆ, ಕ್ರಮ ಕೈಗೊಳ್ಳು ಅಂತ ಹೇಳಿದ್ದಾರೆ. ನಾನು ಕಳೆದ ತಿಂಗಳಲ್ಲಿ ಹೋಗಿ ಎಲ್ಲ ವಿಚಾರವನ್ನು ಹೇಳಿದ್ದೇನೆ. ನನಗಂತೂ ಈ ಪ್ರಾಧಿಕಾರದಲ್ಲಿ ಈ ಆಯುಕ್ತರಿಂದ